ಯಾವ ಥರದ ವ್ಲಾಗ್ ಇವತ್ತು ಶೂಟ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆಕ್ಚುಲಿ ಚೆನ್ನಾಗಿರೋದು ಒಂಥರ ಈ ವರ್ಕ್ ಫ್ರಮ್ ಹೋಮ್ ತರ ಏನಂದೆ ಇನ್ನೊಂದ್ಸಲ ಈ ವರ್ಕ್ ಫ್ರಮ್ ಹೋಮ್ ತರ ಅದು ಆಫ್ಲೈನ್ ಪ್ರಿಪರೇಷನ್. ಸೊ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಬ್ರೆಡ್ ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೋತಾ ಇದ್ದೀನಿ. ಅಂಟ್ತಾ ಇದೆ. ಓ ಮೈ ಗಾಡ್, ಹೆಂಗ್ ಮಾಡಿದ್ರು ಸರಿಯಾಗಿಲ್ಲ ಇದು. ಕಲ್ತ್ಬಿಟ್ಟೆ ಈ ವ್ಲಾಗಲ್ಲಿ ಕಲ್ತ್ಬಿಟ್ಟೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ತುಂಬ ದಿನ ಆಗಿತ್ತು ನಾನು ಒಂದು ವ್ಲಾಗ್ ಶೂಟ್ ಮಾಡಿ ನಮ್ಮ ಮನೇಲಿ. ಸಮ್ಮರ್ ಮುಗಿದು ಈಗ ತಾನೇ ಜಸ್ಟ್ ರಾಯನ್ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಂದ ತಕ್ಷಣ ನಾವೆಲ್ಲ ಮನೇಲಿ ಒಂದು ರೂಟೀನಿಗೆ ಬಿದ್ದುಬಿಡ್ತೀವಿ. ಸೊ ಇದಕ್ಕೆ ಮುಂಚೆ ಇಟ್ ವಾಸ್ ಮೋರ್ ಆಫ್ ವೆಕೇಷನ್ಗೆ ಹೋಗು, ಟ್ರಾವೆಲ್ ಮಾಡು, ರಾಯನ್ಗೆ ಆಕ್ಯುಪೈಡ್ ಆಗಿಟ್ಟಿರು. ಐ ಆಮ್ ಶ್ಯೂರ್ ಆಲ್ ದ ಮದರ್ಸ್ ಔಟ್ ದೇರ್ ನಿಮ್ಗೆಲ್ರಿಗೂ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಅನ್ನೋದೇ ಒಂದು ರೀತಿ ಎಕ್ಸೈಟ್ಮೆಂಟ್. ಯಾವ ಥರದ ವ್ಲಾಗ್ ಇವತ್ತು ಶೂಟ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ದಟ್ ಈಸ್ ವೆನ್ ಐ ರಿಯಲೈಸ್ಡ್ ನಾನು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಕುಕ್ಕಿಂಗ್ ವ್ಲಾಗ್ ಅಂದ ತಕ್ಷಣ ಫಸ್ಟು ನನಗೆ ನನ್ನ ಪಾರ್ಟ್ನರ್ ಬೇಕು, ಅದು ನಮ್ಮಮ್ಮ. ಬಟ್ ನಮ್ಮಮ್ಮ ಬ್ಯುಸಿಯಾಗಿದ್ದಾರೆ. ಸೊ ನಾನು ಮಾಡಿದ್ರೆ ಚೆನ್ನಾಗಿದೆ. ಅದು ಮೋಸ್ಟ್ಲಿ ಕುಕ್ಕಿಂಗ್ ಥರ ಇರಲ್ಲ. ಇಟ್ ವಿಲ್ ಬಿ ಮೋರ್ ಆಫ್ ಏನಂತೀರ ಮಾಡ್ತೀನಿ ನೋಡೋಣ. ಅಯ್ಯಪ್ಪ ತುಂಬ ಎಕ್ಸ್ಪ್ಲೈನ್ ಮಾಡ್ತದಲ್ವಾ. ಆಕ್ಚುಲಿ ಚೆನ್ನಾಗಿರೋದು ಒಂಥರ ಈ ವರ್ಕ್ ಫ್ರಮ್ ಹೋಮ್ ತರ. ಏನಂದೆ ಇನ್ನೊಂದ್ಸಲ ಈ ವರ್ಕ್ ಫ್ರಮ್ ಹೋಮ್ ತರ ಅದು ಆಫ್ಲೈನ್ ಪ್ರಿಪರೇಷನ್. ಸೊ ಜಾಸ್ತಿ ಗ್ಯಾಸ್ ಸ್ಟವ್ ಯೂಸೇಜ್ ಎಲ್ಲ ಇರಲ್ಲ. ಇಟ್ ವಿಲ್ ಬಿ ವೆರಿ ಲೈಕ್ ಮೈಲ್ಡ್ ಲೆವೆಲ್ ಆಫ್ ಪ್ರಿಪರೇಷನ್ ಅಲ್ಲಿ ಇರುತ್ತೆ. ಕುಕಿಂಗ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಬರ್ತಾ ಇದೆ, ಬರೋದಕ್ಕೊಂದು 10 ನಿಮಿಷ ಆಗುತ್ತೆ. ಸೊ ಆ ಒಂದು ಸಣ್ಣ ಗ್ಯಾಪಲ್ಲಿ ಐ ವಾಂಟ್ ಟು ಶೋ ಯು ಗೈಸ್ ಮಾನ್ಸೂನಲ್ಲಿ ಹೌ ಐ ಆಮ್ ಟ್ರೈಂಗ್ ಟು ಟೇಕ್ ಕೇರ್ ಆಫ್ ಮೈ ಸ್ಕಿನ್. ಬಿಕಾಸ್ ಇತ್ತೀಚೆಗೆ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಗ್ತಿದೆ. ಐ ಹ್ಯಾವ್ ಕಾಂಬಿನೇಷನ್ ಸ್ಕಿನ್ and in my profession I need to use makeup quite often, which results in me getting pimples quite frequently. So I'm going to show you what the simplest and the fastest solution to skincare with the new best ever Himalaya Purifying Neem face wash. It is clinically proven to prevent pimples from coming back, because it is now made with not just neem but 5 parts of the neem plant. Himalaya face wash is powered by 5 parts of neem: young leaves, mature leaves, the stem, the flower and the fruit. Idella seri they reduce pimples in just 5 days and they prevent them from coming back. Idu soap free ide matte skin friendly pH ide that keeps the skin hydrated. ಈಗ ನೀವು ಕ್ಲಿಯರ್ ಮತ್ತೆ ಹೆಲ್ತಿ ಸ್ಕಿನ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ವಿತ್ ದ ನ್ಯೂ ಬೆಸ್ಟ್ ಎವರ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಈ ಪ್ರಾಡಕ್ಟ್ ಅವೈಲೇಬಲ್ ಇದೆ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಮತ್ತೆ ಹಿಮಾಲಯ ಅವರ ವೆಬ್ಸೈಟ್ ಮತ್ತೆ ಆಪ್ ಅಲ್ಲಿ. ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಮತ್ತೆ ಗ್ರೇಟ್ ಡಿಸ್ಕೌಂಟ್ಸ್ ನ ಪಡೆಯಿರಿ. ಸೊ ಗೈಸ್, ನನ್ನ ಒಂದು ಸ್ಕಿನ್ ಕೇರ್ ರೂಟೀನ್ ಅಂತ ಹೇಳಕ್ ಇಷ್ಟಪಡಲ್ಲ. ಐ ವುಡ್ ಲೈಕ್ ಟು ಸೇ ದಟ್ ಒನ್ ಆಫ್ ಮೈ ಸ್ಕಿನ್ ಕೇರ್ ಅಲ್ಲಿ ಇರುವಂತ ಒಂದು ಇಂಗ್ರೀಡಿಯೆಂಟ್ ನ ನೀವು ನೋಡಿದ್ದೀರಾ ಅಂತ ಹೇಳ್ಬೋದು. ಐ ವಾಂಟ್ ಟು ಶೋ ಯು ಅ ಸ್ಪೇಸ್ ನನ್ನ ಮನೆಯಲ್ಲಿ. ವಯಸ್ಸಿನ ನಾನು ಬ್ಯಾಲ್ಕನೀಸ್ ಅಂದ್ರೆ ತುಂಬಾ ಇಷ್ಟ. ಇಟ್ ಹ್ಯಾಸ್ ಟು ಬಿ ಲೈಕ್ ಅನ್ ಎಕ್ಸ್ಟೆಂಡೆಡ್ ವರ್ಷನ್ ಅಂತಾನೆ ನನಗೆ ಅನ್ಸುತ್ತೆ ಆಫ್ ದ ಹೌಸ್, ಆಫ್ ದ ವೈಬ್ ಆಫ್ ದ ಹೌಸ್. ಸೊ ನನ್ನ ಹೋಮ್ ಟೂರ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಯು ಗೈಸ್ ವಿಲ್ ಗೆಟ್ ಟು ಸಿ ಎವ್ರಿಥಿಂಗ್. ಬಟ್ ಇವತ್ತು ದಿಸ್ ಸ್ಮಾಲ್ ಸ್ಪೇಸ್ ಬಟ್ ಅ ವೆರಿ ಇಂಪಾರ್ಟೆಂಟ್ ಸ್ಪೇಸ್ ಇನ್ ಮೈ ಹೌಸ್ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ದಿಸ್ ಈಸ್ ಲೈಕ್ ಒನ್ ಆಫ್ ಮೈ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಮನೇಲಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ನಾವಿಲ್ಲಿ ಕೂತಿದ್ದಾಗ ಅಥವಾ ನಿಂತಿದ್ದಾಗ ಎಲ್ಲ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ವಿ ಕ್ಯಾನ್ ಜಸ್ಟ್ ಕೀಪ್ ಸೀಯಿಂಗ್ ಆ್ಯಂಡ್ ದಿ ಎಂಟೈರ್ ಲೊಕ್ಯಾಲಿಟಿ ಬಂದು ಇಟ್ಸ್ ವೆರಿ ಪೀಸ್ಫುಲ್. ಚಿಯರ್ಸ್ ಟು ದ್ಯಾಟ್. ಒಂದು ಸ್ವಲ್ಪದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಬರುತ್ತೆ. ಸೊ ನಾನು ನನ್ನ ಕಾಫಿನ ಮುಗಿಸಿ ಈಗ ಹೋಗ್ತೀನಿ ಅಲ್ಲಿ. ಸಖತ್ತಾಗಿತ್ತು ಕಾಫಿ. ಬ್ರೆಡ್, ಪೀನಟ್ ಬಟರ್, ರೋಸ್ಟೆಡ್ ಪೀನಟ್ಸ್, ಮಿಲ್ಕ್ ಚಾಕ್ಲೇಟ್. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದನ್ನು ಸೆಗ್ರಿಗೇಟ್ ಮಾಡಿಕೊಂಡು ಏನು ಮೆಥಡ್, ಯಾವ ಪ್ರೋಸೆಸ್ ಅನ್ನೋದನ್ನ ತೋರಿಸ್ತೀನಿ. ತುಂಬ ಸಿಂಪಲ್ ಮೆಥಡ್, ಬಟ್ ಏನಂದರೆ ಇಟ್ಸ್ ಗೋಯಿಂಗ್ ಟು ಟೇಸ್ಟ್ ಯಮ್. ಸೊ ದಿಸ್ ಕ್ಯಾನ್ ಬಿ ಅ ವೆರಿ ನೈಸ್ ಏನಂತೀರ ಡಿಸರ್ಟ್ ರೆಸಿಪಿ. ಸೊ ನಾನೊಂದು 5 ಸ್ಲೈಸ್ ಬ್ರೆಡ್ ಇಟ್ಕೊಂಡಿದ್ದೀನಿ. ಸಾಫ್ಟರ್ ದ ಬ್ರೆಡ್ ದ ಬೆಟರ್.
ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟು ಈ ಬ್ರೆಡ್ ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊತೀನಿ. ಸೊ ಐಮ್ ಗೋಣ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ವಾಟರ್, ಜಸ್ಟ್ ಸ್ವಲ್ಪ ಏನಂತಾರೆ ತೀಡ್ಬಿಟ್ಟು ಫ್ಲ್ಯಾಟ್ ಮಾಡಿಸ್ತೀನಿ. ಸೊ ಇದನ್ನು ಈಗ ನಾನು ಚೆನ್ನಾಗಿ ಫ್ಲ್ಯಾಟಾಗಿ ಅಂಟ್ತಾ ಇದೆ. ಉದುರ್ತಾ ಇದೆ. ಓ ಇಟ್ ಇಸ್ ಸೋ ಸಿಂಪಲ್ ಅಂತ. ಹೋಗ್ತಾ ಹೋಗ್ತಾ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಪ್ರಾಸೆಸ್ ಅಂದರೆ. ನೆಕ್ಸ್ಟ್ ನಾನೇನಾದರೂ ಒಂದು ರೆಸಿಪಿ ಕೊಡ್ತೀನಿ ಅಂದರೆ ಯಾರು ಕೇಳಲ್ಲ, ಸೀರಿಯಸ್ಲಿ. ಸೊ ಎಲ್ಲ ಬ್ರೆಡ್ಡು ಒಟ್ಟಿಗೆ ಇಟ್ಟು ಟ್ರೈ ಮಾಡೋಣ ಹಿಂಗೆ ಬರುತ್ತೆ ಅಂತ. ಇರಮ್ಮ ಒಂದು ನಿಮಿಷ. ಎಷ್ಟು ನಮ್ಮ ಅಮ್ಮಂಗೆ ನೋಡಿ ಹೊಟ್ಟೆ ಉರಿ, ಎಲ್ಲಿ ನಾನು ವ್ಲಾಗಲ್ಲಿ ಒಬ್ಬಳೇ ಇರ್ತೀನಿ. ಓ ಮೈ ಗಾಡ್, ಹೆಂಗ್ ಮಾಡಿದ್ರು ಸರಿಯಾಗಿಲ್ಲ ಇದು. ನೀರು ಹಾಕೋದೇ ತಪ್ಪ ನೋಡಿ. ಹಿಂಗ ಕಲ್ತ್ಬಿಟ್ಟೆ, ಈ ಬ್ಲಾಗಲ್ಲಿ ಕಲ್ತ್ಬಿಟ್ಟೆ. ಸಣ್ಣನೇ ಆಗಿಲ್ಲ, ದಪ್ಪನೇ. ಓಕೆ, ಸೊ ಬ್ರೆಡ್ ಸ್ಲೈಸಸ್ ರೆಡಿ ಆಗಿದೆ. ಈಗ ಐ ಆಮ್ ಗೋಯಿಂಗ್ ಟು ಆ್ಯಡ್ ಪೀನಟ್ ಬಟರ್. ಸಾಫ್ಟ್ ಆ್ಯಂಡ್ ಕ್ರೀಮಿ ಪೀನಟ್ ಬಟರ್. ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ನಾವೀಗ ವಿ ಗೋಯಿಂಗ್ ಟು ರೋಲ್ ಇಟ್. ಓಕೆ, ಸೊ ರೋಲ್ಸ್ ಥರ ಮಾಡಿ ಜಸ್ಟ್ ಪ್ಲೇಸ್ ಇಟ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮೆಲ್ಟಿಂಗ್ ದ ಚಾಕ್ಲೇಟ್. ಅದಕ್ಕೆ ಮುಂಚೆ ಪೀನಟ್ಸ್ ರೆಡಿ ಮಾಡಿಟ್ಕೊಳ್ಳೋಣ. ಒಂದು ಸ್ವಲ್ಪ ಪೀನಟ್ಸ್ ತೊಗೋತಾ ಇದ್ದೀನಿ, ರೋಸ್ಟೆಡ್ ಪೀನಟ್ಸ್ ಫಾರ್ ಕ್ರಷಿಂಗ್. ಪೀನಟ್ಸ್ ಹ್ಯಾವ್ ಬಿನ್ ಕ್ರಶ್ಡ್, ರೆಡಿ ಇದೆ. ಈಗ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋತೀನಿ. ಸೊ ಈ 5 ರೋಲಲ್ಲಿ 2ಕ್ಕೆ ನಾನು ಪೀನಟ್ ಹಾಕಲ್ಲ, 3ಕ್ಕೆ ಪೀನಟ್ ಹಾಕ್ತೀನಿ. ಯಾಕಂದರೆ ರಾಯನ್ ಡಸಂಟ್ ಲೈಕ್ ಫುಡ್ ವಿತ್ ಅ ಲಾಟ್ ಆಫ್ ಟೆಕ್ಸ್ಚರ್. ಸೊ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಮಾಡ್ತಿದ್ದೀನಿ. ಸ್ವಲ್ಪ ಬಾಯ್ಲ್ ಆಗಲಿ ನೀರು, ಇದಾಗೋವರೆಗೂ ಐ ವಾಂಟ್ ಟು ಶೋ ಯು ಅ ಪಿಕ್ಚರ್. ಬನ್ನಿ. ಏನಂದರೆ ನನ್ನ ಫ್ರಿಡ್ಜ್ ಮೇಲೆ ಸಿಕ್ಕಾಪಟ್ಟೆ ಮ್ಯಾಗ್ನೆಟ್ಸ್ ಇತ್ತು, ಅದನ್ನೆಲ್ಲ ತೆಗೆದಿಟ್ಟಿದ್ದೀವಿ. ಸೊ ಈಗ ಜಸ್ಟ್ ಮೊನ್ನೆ ತಾನೇ ರಾಯನ್ನು ನಾನು ಆಟ ಆಡೋಕ್ಕೆ ಹೋದಾಗ ಒಂದು ಮಾಲ್ಗೆ ವಿ ವೆಂಟ್ ಟು ದ ಫೋಟೋ ಬೂತ್ ಆ್ಯಂಡ್ ವಿ ಗಾಟ್ ದಿಸ್ ಪಿಕ್ಚರ್. ಸೊ ಅಮ್ಮನೂ ರಾಯನ್ ಜೊತೆ ಅದೇ ಥರ ಫೋಟೋ ತೆಗೆಸ್ಕೊಂಡ್ರು ಅವತ್ತು. ಸೊ ಐ ಲವ್ ಫೋಟೋ ಬೂತ್ಸ್. ಐ ಲವ್ ಹೌ ನನಗೆ ಡಿಜಿಟಲ್ ಪಿಕ್ಚರ್ಸ್ಗಿಂತ ಐ ರಿಯಲಿ ಲೈಕ್ ಹಾರ್ಡ್ ಕಾಪಿ. ಜಸ್ಟ್ ದ ಫೀಲ್ ಆಫ್ ದಟ್ ಪಿಕ್ಚರ್ ಇಸ್, ಅದು ಹೆಂಗೆ ಅಂದರೆ ಒಂದು ಸತಿ ಕ್ಲಿಕ್ ಮಾಡಿಬಿಟ್ರೆ ಪ್ರಿಂಟ್ ಆಯಿತು ಅಂದರೆ ಯು ಕಾಂಟ್ ಚೇಂಜ್ ಇಟ್. ಸೊ ದಟ್ಸ್ ದ ಬ್ಯೂಟಿ ಆಫ್ ಅ ಹಾರ್ಡ್ ಕಾಪಿ ಪಿಕ್ಚರ್. ಆ್ಯಂಡ್ ದಿಸ್ ಈಸ್ ಆಫ್ ಕೋರ್ಸ್ ರಾಯನ್ ಚಿಕ್ಕ ಪಾಪು ಇದ್ದಾಗ. ಇದು ರಾಯನ್ ಕಲರಿಂಗ್. ಇದು ನಮ್ಮ ಅಕ್ಕ ಬಬ್ಯಕ್ಕ ತುಂಬ ಹಳೆ ಫೋಟೋ ಇದು. ಐ ಲವ್ ಪೋಲರಾಯ್ಡ್ ಪಿಕ್ಚರ್ಸ್. ದೆನ್ ಅಗೇನ್ ನಾನು ಹೇಳಿದ್ನಲ್ಲ, ಪೋಲರಾಯ್ಡ್ ಅಂತೂ ಒಂದು ಸತಿ ಕ್ಲಿಕ್ ಮಾಡಿದ್ಮೇಲೆ ಅದು ರೀಟೇಕ್ ಮಾಡಬೇಕಂದ್ರೆ ಇಟ್ಸ್ ಡೆಫಿನೆಟ್ಲಿ ಅನದರ್ ಪಿಕ್ಚರ್. ಒಂದೇ ಪಿಕ್ಚರ್ನ ಯು ಕಾಂಟ್ ಕ್ರಿಯೇಟ್ ಅಗೇನ್. ಸೊ ದಟ್ ಇಸ್ ಲೈಕ್ ಕ್ಯಾಪ್ಚರಿಂಗ್ ದಟ್ ಎಕ್ಸಾಕ್ಟ್ ಮೂಮೆಂಟ್. ಸೊ ಅದರಲ್ಲಿ ಅವಳು ಕಣ್ಣು ಮುಚ್ಚಿದಾಳೆ, ನಾನು ನಗ್ತಾ ಇದ್ದೀನಿ. ಸೊ ಎಸ್, it's time to melt the chocolate. Okay. Now I'm going to place this inside the boiling water. Melt ಆಗ್ತಾ ಇದೆ. ಸ್ವಲ್ಪ heat ಅಲ್ಲಿ ಟ್ರ್ಯಾಪ್ ಆಗಲಿ ಅಂತ. 5 minutes later. ಮೆಲ್ಟ್ ಆಗಿದೆ. Can you see? It is soft and creamy. Okay. So ನಾನೀಗ I'm going to try for the other. So ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ I am going to add little peanuts, crushed peanuts into the chocolate and mix it. So ಈಗ smaller cube ಮಾಡ್ಕೊಂಡಿದ್ದೀನಿ and I'm going to dip
and dip and dip and it smells also good. So we are done. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಮೆಲ್ಟೆಡ್ ಚಾಕ್ಲೇಟ್ ಸ್ವಲ್ಪ ಡ್ರೈ ಆಗಲಿ, ಕೂಲ್ ಡೌನ್ ಆಗಲಿ, ಆ್ಯಂಡ್ ಇಟ್ ವಿಲ್ ಬಿ ರೆಡಿ ಟು ಈಟ್. ನಮಗೆ ಚಾಕ್ಲೇಟ್ ಇನ್ನೊಂದು ಸ್ವಲ್ಪ ಹಾರ್ಡನ್ ಆಗೋ ತನಕನೂ ಪೇಷನ್ಸ್ ಇರಲಿಲ್ಲ. ಸೊ ನನ್ನ ಪ್ರೆಸೆಂಟೇಷನ್ ಬಗ್ಗೆ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದನ್ನು ಈಗ ನಾನೇ ಫಸ್ಟ್ ಟ್ರೈ ಮಾಡ್ತೀನಿ. ಸೊ ಗೈಸ್, ಗುಡ್ ಅಟೆಂಪ್ಟ್, ನಿಜವಾಗ್ಲೂ ಚೆನ್ನಾಗಿದೆ. ಯು ಗೈಸ್ ಶುಡ್ ಟ್ರೈ. So I hope you like this vlog. ನನ್ನ ನಿಮ್ಮ ಭೇಟಿ ನನ್ನ ಮುಂದಿನ vlog.